ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜು ಹಿರೇಮಠ ಅವರ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 126ನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಇವತ್ತು ಪಂಡಿತ್ ಅಹೋಬಲ್ ಅವರು ಬರೆದಂಥ ಸಂಗೀತ ಪಾರಿಜಾತ ಈ ಗ್ರಂಥದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಇನ್ನು ನಮ್ಮ ಅಹೋಬಲ್ ಬಗ್ಗೆ ಹೇಳಬೇಕು ಅಂತಂದರೆ ಆತ ಒಬ್ಬ ಸರ್ವಶ್ರೇಷ್ಠ ಸಂಗೀತಗಾರ, ಸಂಗೀತಜ್ಞ, ಪ್ರಕಾಂಡ ಪಂಡಿತ, ಸಂಗೀತ ಬಗ್ಗೆ ಚಿಂತನ ಮಂಥನ ಮಾಡುವಾತ, ಸಂಗೀತ ಬಗ್ಗೆ ವಿಚಾರವಾದಿ, ಸಂಗೀತದಲ್ಲಿ ಪ್ರಯೋಗ ಮಾಡುವಂಥ ವ್ಯಕ್ತಿ, ಸಿದ್ಧಾಂತ ಮಾಡುವಂಥ ವ್ಯಕ್ತಿ, ಒಬ್ಬ ಸಂಗೀತದ ಗಣಿತಜ್ಞ ಮತ್ತು ಸಂಗೀತದ ವಿಜ್ಞಾನಿ ಅಂತ ನಾವು ಅಹೋಬಲಿಗೆ ಸರಳವಾಗಿ ಕರೆಯಬಹುದು. ಇದು ಅವನಿಗೆ ಸಂಗೀತದ ವಿಜ್ಞಾನಿ ಅಥವಾ ಸಂಗೀತದ ಗಣಿತಜ್ಞ ಅಂತ ಯಾಕೆ ಹೇಳ್ತೀವಿ ಅನ್ನೋದನ್ನು ಈ ಲೇಖನದ ಮುಖಾಂತರ ತಮಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಪಂಡಿತ್ ಅಹೋಬಲನು 17ನೇ ಶತಮಾನದಲ್ಲಿ ಇದ್ದವರು. ಇವರು ಸಂಗೀತ ಪಾರಿಜಾತ ಎಂಬ ಬೃಹತ್ವಾದ ಗ್ರಂಥವನ್ನು, ಪ್ರಸಿದ್ಧವಾದ ಜನಪ್ರಿಯವಾದ ಗ್ರಂಥವನ್ನು ಇವರು ಬರೆದರು. ಸಂಗೀತ ಪಾರಿಜಾತ ಇದು ಸಂಸ್ಕೃತ ಭಾಷೆಯಲ್ಲಿ ಇದೆ. ಸಂಗೀತ ಪಾರಿಜಾತದಲ್ಲಿ ಒಟ್ಟು 708 ಶ್ಲೋಕಗಳನ್ನು ಒಳಗೊಂಡಿದೆ. ಆಮೇಲೆ ಈ ಸಂಗೀತ ಪಾರಿಜಾತ ಒಳಗೆ ಏನು ಬರ್ದಾರು, ಏನು ಸಂಗೀತ ಜಗತ್ತಿಗೆ ಕೊಡುಗೆ ಕೊಟ್ಟಾರು ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಈ ಸಂಗೀತ ಪಾರಿಜಾತದೊಳಗೆ ಏನು ಬರ್ದಾರ ಅನ್ಲಿಕ್ಕೆ ವೀಣೆ ಮೇಲೆ ಪ್ರಯೋಗ ಮಾಡಿ 7 ಶುದ್ಧ ಸ್ವರಗಳನ್ನು ನಿಶ್ಚಿತಗೊಳಿಸಿ ಕಂಡು ಹಿಡಿದಂಥದ್ದನ್ನು ಅವರು ವರ್ಣನೆ ಮಾಡಿದ್ದಾರೆ. ಆಮೇಲೆ ಸಂಗೀತ ಪಾರಿಜಾತದಲ್ಲಿ ಸ್ವರ, ಗ್ರಾಮ, ಸ್ವರ ವಿಸ್ತಾರ, ಜಾತಿ, ವರ್ಣ, ಮೋರ್ಚನ, ಸಮಯ ಮತ್ತು ರಾಗದ ಪ್ರಕರಣದಲ್ಲಿ ಪಾರಿಭಾಷಿಕ ಶಬ್ದಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅಂದ್ರೆ ನಾ ಏನು ಹೇಳಕತ್ತೆ ನಿಮಗೆ, ಈ ನಮ್ಮ ಸಂಗೀತ ಪಾರಿಜಾತದೊಳಗೆ ಕೂಡ ಸಮಯದ ಬಗ್ಗೆ ಅವರು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಯಾವ್ಯಾವ ರಾಗವನ್ನು ಯಾವ್ಯಾವ ಸಮಯದಲ್ಲಿ ಹಾಡಬೇಕು ಎಂಬುದನ್ನು ನಿಶ್ಚಿತಗೊಳಿಸಿದ್ದಾರೆ. ಹಂಗಾರೆ ನಮ್ಮ ಅಹೋಬಲ್ ಸಂಗೀತ ಪಾರಿಜಾತ ಬರೋಕ್ಕಿಂತ ಮೊದಲು ಸಂಗೀತಗಾರರು ತಮಗೆ ಯಾವ್ದು ಬೇಕು, ಹೆಂಗೆ ಬೇಕು ಹಂಗೆ ಹಾಡ್ತಿದ್ರು ಅಂತ ಹೇಳ್ದಂಗಾಯಿತು. ಹೌದಾ? ಅದಕ್ಕೆ ಈ ನಮ್ಮ ಅಹೋಬಲ್ ಏನು ಮಾಡಿದ ಅಂತಂದರೆ ಟೈಮ್ ಪ್ರಕಾರ, ವಾತಾವರಣ ಪ್ರಕಾರ ರಾಗವನ್ನು ಹಾಡಬೇಕು ಅಂತೇಳಿ ನಿಶ್ಚಿತ ಮಾಡಿದರು. ಆ ಹಿನ್ನೆಲೆಯೊಳಗೆ ಏನಪ್ಪ ಅಂತಂದರೆ ಟೈಮ್ ಅಂದರೆ ಸಂಗೀತ ಜಗತ್ತಿನಲ್ಲಿ ಕೂಡ ಸಮಯ ಬಹಳ ಪ್ರಮುಖ ಸ್ಥಾನವನ್ನು ಹೊಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಈತ ಸಮಯದ ಬಗ್ಗೆನೂ ಕೂಡ ಹೆಚ್ಚು ಸ್ಟ್ರೆಸ್ ಕೊಟ್ಟಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆಮೇಲೆ ನೋಡ್ರಿ, ಅಹೋಬಲಿಗೆ ನಾನು ಒಬ್ಬ ಸಂಗೀತದ ವಿಜ್ಞಾನಿ ಅಂತಂದೆ. ವಿಜ್ಞಾನಿ ಯಾಕಂತ ಅಂದೆ ಅಂತಂದರೆ ನಮ್ಮ ಅಹೋಬಲ್ ಹೇಳ್ತಾನೆ, ಹೊರಗಿನಿಂದ ನಾವು ತೆಗೆದುಕೊಳ್ಳುವಂಥ ಗಾಳಿ, ವಾಯು, ಈಗ ನಾವು ಉಸಿರಾಡ್ತೀವಲ್ಲ, ಅದು ನಾವೇನು ಹೊರಗಿನಿಂದ ಗಾಳಿ ತೊಗೊತೀವಿ, ನಾವು ಉಸಿರು ಒಳಗೆ ತೊಗೊಂಡು ಹೊರಗೆ ಬಿಡೋ ಹೊತ್ತಿಗೆ, ಹೊರಗೆ ಬಿಟ್ಟಾಗ ನಮ್ಮ ಉಸಿರು ಬೆಚ್ಚಗೆ ಇರ್ತದೆ. ಒಳಗೆ ತೊಳೋತ್ನಾಗ ಹೊರಗಿನ ಗಾಳಿಗೆ ಒಳಗೆ ತೊಳೋತ್ನಾಗ ತಂಪಿರ್ತದೆ, ಒಳಗಿನಿಂದ ಹೊರಗೆ ಬಿಡೋ ಹೊತ್ನಾಗ ಅದು ಬೆಚ್ಚಗೆ ಇರ್ತದೆ. ಇದನ್ನು ಹೇಳೋ ತಾತ್ಪರ್ಯ ಏನಪ್ಪ ವಿದ್ಯಾರ್ಥಿಗಳೇ ಅಂದರೆ, ಅಹೋಬಲ್ ಹೇಳ್ತಾನೆ, ಹೊರಗಿರುವಂಥ ವಾಯುವನ್ನು ನಾವು ಒಳಗೆ ತಗೊಂಡಾಗ ನಮ್ಮ ದೇಹದಲ್ಲಿ ಅಗ್ನಿ ಅದ, ಬೆಂಕಿ ಅದ. ಹೊರಗಿನಿಂದ ತೆಗೆದುಕೊಂಡಂಥ ಗಾಳಿ, ಒಳಗಿರುವಂಥ ಬೆಂಕಿ ಅಥವಾ ಆಜ್ಞೆ, ಅವೆರಡು ಸ್ಪರ್ಶ, ಅವೆರಡು ಸಂಯೋಗದಿಂದ ನಾದ ಜನ್ಮ ತಾಳ್ತದೆ, ಸ್ವರಗಳು ಜನ್ಮ ತಾಳ್ತಾವ, ನಾದ ಉತ್ಪತ್ತಿ ಆಗ್ತದ ಅನ್ನುವಂಥ ಮಾತನ್ನು ಈತ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಹೊರಗಿನಿಂದ ಗಾಳಿ ಒಳಗೆ ತೊಗೊಂಡು ಒಳಗಿರುವಂಥ ಅಗ್ನಿಗೆ ಸ್ಪರ್ಶ ಮಾಡಿ ನಾದ ಉತ್ಪತ್ತಿ ಆಗ್ತದೆ ಅಂಥೇಳಿ ಇಷ್ಟೆಲ್ಲ ಡೀಟೇಲ್ ಮಾಹಿತಿ ಕೊಡ್ತಾನಲ್ಲ, ಇಷ್ಟೆಲ್ಲ ತರಕ್ ಮಾಡ್ತಾನಲ್ಲ ನಮ್ಮ ಅಹೋಬಲ. ಅಂದಮ್ಯಾಗ ಅವ ವಿಜ್ಞಾನಿ ಹೌದಲ್ಲ ನೀವು ಹೇಳ್ರಿ. ಅಲ್ಲಿ ಗಣಿತಜ್ಞನೂ ಹೌದು. ಯಾಕಂತಂದ್ರೆ ಗಣಿತ ಮ್ಯಾಗ ಲೆಕ್ಕ ಹಾಕಿ ವೀಣೆಗಳ ಮೇಲೆ ಟೆಸ್ಟ್ ಮಾಡಿ 7 ಶುದ್ಧ ಸ್ವರಗಳನ್ನು ಕಂಡು ಹಿಡ್ದ. ಸ ಜಗ ಬೇರೆ, ರೇ ಜಗ ಬೇರೆ, ಗ ಜಗ ಬೇರೆ. ಹೀಗಾಗಿ ಆ 7 ಶುದ್ಧ ಸ್ವರಗಳನ್ನು ಲೆಕ್ಕಾಚಾರ ಹಾಕಿ ಅದನ್ನು ನಾವು ಏನು ಮಾಡಿದ ಅಂತಾರೆ ಸ್ವರಗಳ ಸ್ಥಾಪನೆ ಮಾಡಿದ ಈ ನಮ್ಮ ಅಹೋಬಲ. ಅಲ್ಲಿ ಸಮಯ
ನೋಡ್ರಿ, ಯಾವ ರಾಗಗಳ ಬೇಕಾಟವ ಅದನ್ನ ಹೆಂಗೆ ಬೇಕು ಹಂಗೆ ಹಾಡುವಂಥ ಪದ್ಧತಿ ಇಲ್ಲ. ಇವು ಬರೀಕ್ಕಿಂತ ಮೊದಲು ಹೆಂಗೆ ಆಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಇವ ಬರೆದ ನಂತರ ಏನಪ್ಪ ಅಂತಾರೆ, ಯಥಾ ಪ್ರಕಾರ ಏನು ಸಮಯ ಹೆಂಗಿರ್ತದ ಆ ಪ್ರಕಾರ ರಾಗಗಳನ್ನೇ ಹಾಡಬೇಕು ಅಂಥೇಳಿ ಈತ ದಾರಿ ಹಾಕಿ ಕೊಟ್ಟ. ಈತ ರಾಗಗಳನ್ನು ನಿಶ್ಚಿತಗೊಳಿಸಿದ. ಮುಂಜಾನೆ ರಾಗನ ಮುಂಜಾನೆ ಹಾಡಬೇಕು, ಮಧ್ಯಾಹ್ನ ರಾಗ ಮಧ್ಯಾಹ್ನ ಹಾಡಬೇಕು, ಸಾಯಂಕಾಲ ರಾಗ ಸಾಯಂಕಾಲ ಹಾಡಬೇಕು, ರಾತ್ರಿ ರಾಗ ರಾತ್ರಿ ಹಾಡಬೇಕು, ಬೆಳಗಿನ ಜಾವದಲ್ಲಿ ಬರುವಂಥ ರಾಗಗಳನ್ನು ಬೆಳಗ್ಗೆ ಹಾಡಬೇಕು ಅನ್ನೋಂಥದ್ದನ್ನು ಟೈಮು ಸಮಯ ನಿಶ್ಚಿತ ಮಾಡಿದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಸ್ವರಗಳಲ್ಲಿ 2 ಪ್ರಕಾರವ, ಆಹತ್ನಾದ ಅನಾಹತ್ನಾದ. ಈ 2 ಸ್ವರಗಳ ಬಗ್ಗೆ ಆತ ಸಂಗೀತ ಪಾರಿಜಾತದಲ್ಲಿ ವರ್ಣನೆ ಮಾಡ್ತಾನೆ. ಈತನೂ ಕೂಡ 22 ಶ್ರುತಿಗಳು ನಾನು ಮೊದಲೇ ಹೇಳಿದ್ದೇನೆ. ಬೇಕಾದವರು ಇರಲಿ, ಬೇಕಾದಂಥ ಪಂಡಿತರಿರಲಿ, ಬೇಕಾದಂಥ ಬುಕ್ ಬರಲಿ, ಆತ ಇದನ್ನು ಹೇಳಲೇಬೇಕು. ಏನಪ್ಪ ಅಂದರೆ ಸಂಗೀತ ಜಗತ್ತಿನಲ್ಲಿ 22 ಶ್ರುತಿಗಳಿವೆ, ಆಮೇಲೆ 7 ಶುದ್ಧ ಸ್ವರಗಳಿವೆ. ಕೋಮಲ್ ಸ್ವರದಲ್ಲಿ ಡಿಫ್ರೆನ್ಸಿಯೇಷನ್ ಇರ್ತದೆ, ಆ ಮತ್ತು ಬೇರೆ. ಆ ಹಿನ್ನೆಲೆ ಒಳಗೆ ಏನಪ್ಪ, ಈತನೂ ಕೂಡ 22 ಶ್ರುತಿಗಳಿವೆ, 7 ಶುದ್ಧ ಸ್ವರಗಳಿವೆ ಅಂತ ಹೇಳಿದ. ಆ 22 ಶ್ರುತಿಗಳಿಗೆ 22 ಹೆಸರನ್ನು ಕೂಡ ಈತ ಸಂಗೀತ ಪಾರಿಜಾತನಲ್ಲಿ ಮೆನ್ಷನ್ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದರ ಮುಂದೆ ಏನಪ್ಪ ಅಂತಂದರೆ ಆತ ಸ್ವರಗಳ ಜನ್ಮಸ್ಥಾನ, ಅವುಗಳ ಪ್ರಭಾವ ಮತ್ತು ಅವುಗಳ ರಸಗಳನ್ನು ಕೂಡ ವರ್ಣನೆ ಮಾಡಿದ್ದಾನೆ. ಹೌದಾ? ಆ ಹಿನ್ನೆಲೆಯೊಳಗೆ ಏನಪ್ಪ ಅಂತಂದರೆ ಷಡ್ಜ ಗ್ರಾಮ್, ಮಧ್ಯಮ ಗ್ರಾಮ್, ಗಾಂಧಾರ ಗ್ರಾಮ್, ಈ ಗ್ರಾಮಗಳ ಬಗ್ಗೆ ವರ್ಣನೆ ಕೂಡ ಈ ಸಂಗೀತ ಪಾರಿಜಾತ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಮೋರ್ಸನ ಅಂದ್ರೇನು, ಮೋರ್ಸನ ಹೆಂಗೆ ಹುಡ್ತದ, ಹೆಂಗೆ ಜನ್ಮ ತಾಳ್ತದ, ಅದರ ಬಗ್ಗೆ ಡೆಫಿನೇಷನು ಕೊಟ್ಟಾನ ಮತ್ತು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ವರ್ಣನೆ ಇದರಲ್ಲಿ ಮಾಡಿದ್ದಾನೆ. ಆ ಹಿನ್ನೆಲೆಯೊಳಗೆ ಈತ ಷಡ್ಜ ಗ್ರಾಮ್ ಮೋರ್ಸನಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾನೆ, ವರ್ಣಿಸಿದ್ದಾನೆ. ಆದರೆ ಮಧ್ಯಮ ಗ್ರಾಮ್ ಮತ್ತು ಗಾಂಧಾರ ಗ್ರಾಮ್ ಮೋರ್ಸನಗಳನ್ನು ಈತ ಕೈ ಬಿಟ್ಟಿದ್ದಾನೆ. ಷಡ್ಜ ಗ್ರಾಮ್ ಅಷ್ಟೇ ಇವ ಲಕ್ಷ್ಯ ಕೊಟ್ಟು ಏನಪ್ಪ ಅದರಲ್ಲಿ ಇರುವಂಥ ಮೋರ್ಸನಗಳನ್ನು ಹೇಳಿದ್ದಾನೆ. ಆದರೆ ಮಧ್ಯಮ ಗ್ರಾಮ್ ಮತ್ತು ಗಾಂಧಾರ ಗ್ರಾಮ್ ಬಗ್ಗೆ ಕೈ ಬಿಟ್ಟಿದ್ದಾನೆ ಅನ್ನುವಂಥ ಮಾತನ್ನು ನಾವು ಸಂಗೀತ ಪಾರಿಜಾತದಲ್ಲಿ ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ 7 ಶುದ್ಧ ಸ್ವರಗಳಿಂದ ಮೋರ್ಸನಗಳು ಉತ್ಪತ್ತಿ ಆಗ್ತಾವ ಅಂತ ಹೇಳ್ತಾನೆ ಅಹೋಬಲ. ಅಷ್ಟೇ ಅಲ್ಲ, ಬರೀ 7 ಶುದ್ಧ ಸ್ವರಗಳಿಂದ ಅಷ್ಟೇ ಅಲ್ಲ ಮೋರ್ಸನಗಳು ಉತ್ಪನ್ನ ಆಗೋದು, ಕೋಮಲ್ ಸ್ವರಗಳಿಂದ ಕೂಡ ಏನಪ್ಪ ಮೋರ್ಸನಗಳು ಉತ್ಪತ್ತಿ ಆಗ್ತಾವ. ಈ ಕೋಮಲ್ ಸ್ವರ ಮತ್ತು ಶುದ್ಧ ಸ್ವರ ಇವು ಎಲ್ಲ ಸೇರಿ ಷಡ್ಜ ಗ್ರಾಮ್ ಮುಖಾಂತರ ನಾವು ಮೋರ್ಸನಗಳನ್ನು ವಿಚಾರ ಮಾಡಿದಾಗ 4,20,120 ಮೋರ್ಸನಗಳು ರಚನೆ ಆಗ್ತಾವ ಅಂತೇಳಿ ನಮ್ಮ ಅಹೋಬಲ ಸಂಗೀತ ಪಾರಿಜಾತದಲ್ಲಿ ಹೇಳ್ತಾ ಇದ್ದಾನೆ. ಆ ಪ್ರಕಾರ ಸ್ವರ ಪ್ರಸ್ತಾರ ಬಗ್ಗೆನೂ ಈತ ಹೇಳ್ತಾನೆ. ಸ್ವರ ಪ್ರಸ್ತಾರ ಅಂದ್ರೇನು? ಸ್ವರಗಳನ್ನು ವಿಸ್ತಾರ ಮಾಡೋದು, ಒಂದು ಸ್ವರದಿಂದ ಮತ್ತೊಂದು ಸ್ವರಗಳನ್ನು ಅದಲಿ ಬದಲಿ ಮಾಡೋದು. ಸ್ವರ ಕಾಂಬಿನೇಷನ್ ಆ್ಯಂಡ್ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂದರೆ ಸ್ವರಗಳನ್ನು ಅದಲು ಬದಲು ಮಾಡೋದು. ಹಂಗೆ ಅದಲು ಬದಲು ಮಾಡಿದಾಗ ಈ 7 ಸ್ವರಗಳನ್ನು ನಾವು ವಿಚಾರ ಮಾಡಿದಾಗ 7ನೇ ಸ್ವರ 7ರಿಂದ 7 ನಾವು ಇದನ್ನು ಮಾಡಿದಾಗ ಒಟ್ಟು 7 ಸ್ವರಗಳಿಂದ 5,040 ಏನಪ್ಪ ಸ್ವರಗಳ ಸಮೂಹದ ರಚನೆ ಆಗ್ತಾವಂತ ಈ ನಮ್ಮ ಸಂಗೀತ ಪಾರಿಜಾತದಲ್ಲಿ ನಮಗೆ ಗೊತ್ತಾಗ್ತದೆ. 7 ಸ್ವರಗಳಿಂದ ಏನಪ್ಪ ಅಂದರೆ 5,040 ವಿವಿಧವಾದ ಸ್ವರಗಳ ಸಮೂಹ, ಒಂದು ಸೇಮ್ ಬರಂಗಿಲ್ಲ. ವಿವಿಧವಾದ ವೆರೈಟೀಸ್ ಇರುವಂಥ ಸ್ವರಗಳ ಸಮೂಹ ಉತ್ಪತ್ತಿ ಆಗ್ತಾವ ಅಂಥೇಳಿ ನಾವು ಸಂಗೀತ ಪಾರಿಜಾತದಲ್ಲಿ ನೋಡ್ತಾ ಇದ್ದೇವೆ. ಅದೇ ಪ್ರಕಾರ ವರ್ಣ ಅಂದ್ರೆ ಏನು, ಅದರ ವಾಕ್ಯ ಏನು, ಅದನ್ನು ಕೂಡ ಇಲ್ಲಿ ಎಕ್ಸ್ಪ್ರೆಷನ್ ಮಾಡಿದ್ದಾನೆ. ಆ ಹಿನ್ನೆಲೆ ಒಳಗೆ ಈತ ಒಟ್ಟ ಏನಪ್ಪ ಅಂತಾರೆ 56 ಏನು ಅಲಂಕಾರಗಳಿವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಆ ಹಿನ್ನೆಲೆ ಒಳಗೆ ಸ್ಥಾಯಿ, ಆರೋಹಿ, ಅವರೋಹಿ ಮತ್ತು ಸಂಚಾರಿ ಈ 4 ಭಾಗದಲ್ಲಿ ಆದ ಏನು ಮಾಡ್ಯಾನಂದರೆ ಸ್ಥಾಯಿಯಲ್ಲಿ 7, ಆರೋಹದಲ್ಲಿ 12, ಅವರೋಹದಲ್ಲಿ 12, ಸಂಚಾರಿಯಲ್ಲಿ 25 ಇವೆಲ್ಲನೂ ಕೂಡಿಸಿದ್ರೆ 56 ಅಲಂಕಾರಗಳು ಇವೆ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಅಲಂಕಾರಗಳಿಗೆ ಕೂಡ ಆತ ಹೆಸರನ್ನು ಕೊಟ್ಟಿದ್ದಾನೆ, ಲಕ್ಷಣಗಳನ್ನು ಹೇಳಿದ್ದಾನೆ. ಉದಾಹರಣೆ ಕೊಟ್ಟು ಆತ ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾನೆ, ಬರೆದಿದ್ದಾನೆ, ವರ್ಣಿಸಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ.
ಅದರ ಜೊತೆಯೊಂದಿಗೆ ನಾವು ಸಂಗೀತ ಪಾರಿಜಾತದೊಳಗೆ ಗಮಕ್ ಅದರ ಕೂಡ ವರ್ಣನೆಯನ್ನು ಈತ ಮಾಡಿದ್ದಾನೆ. ಅಹೋಬಲನ ಪ್ರಕಾರ ಗೀತೆಗಳಲ್ಲಿ 5 ಪ್ರಕಾರಗಳಿವೆ ಅನ್ನುವಂಥದ್ದನ್ನು ಕೂಡ ಬರೀ ಗೀತೆಗಳ 5 ಪ್ರಕಾರ ಅಷ್ಟೇ ಅಲ್ಲ, ಅದರ ಲಕ್ಷಣಗಳನ್ನು ಕೂಡ ಆತ ಹೇಳಿದ್ದಾನೆ. ನಂತರ ಆತ 192 ರಾಗಗಳ ಪರಿಚಯನೂ ಕೊಟ್ಟಿದ್ದಾನೆ ಮತ್ತು ಈ 192 ರಾಗಗಳನ್ನು ಹಾಡುವಂಥ ಸಮಯ ಕೂಡ ನಿಶ್ಚಿತ ಮಾಡಿದ್ದಾನೆ ಅನ್ನುವಂಥ ವರ್ಣನೆ ಕೂಡ ನಾವು ಇದರಲ್ಲಿ ನೋಡ್ತೀವಿ. ರಾಗಗಳು ಸಂಗೀತ ಜಗತ್ತಿನಲ್ಲಿ ಬೇಕಾದಷ್ಟವರಿ, ಆದರೆ ಈತ ಸೀಮಿತಗೊಂಡು 192 ರಾಗಗಳಿಗೆ ಮಾತ್ರ ಆತ ಏನು ಮಾಡಿದ, ಟೈಮ್ ಫಿಕ್ಸ್ ಮಾಡಿದ, ಹಾಡಲಿಕ್ಕೆ ಸಮಯವನ್ನು ನಿಶ್ಚಿತಗೊಳಿಸಿದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯೊಳಗೆ ಈ ನಮ್ಮ ಅಹೋಬಲ ಬರೆದಂಥ ಈ ಸಂಗೀತ ಪಾರಿಜಾತದಲ್ಲಿ ಇನ್ನೂ ಅನೇಕ ಮಹತ್ವವಾದ ಸಂಗೀತದ ವಿಷಯಗಳನ್ನು ಆತ ಬರೆದಿದ್ದಾನೆ. ಇದು ಕೂಡ ಸಂಗೀತ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇದು ಸಂಗೀತ ಜಗತ್ತಿನಲ್ಲಿ ಒಂದು ಮೈಲುಗಲ್ಲು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯೊಳಗೆ ಸಂಗೀತ ನಮ್ಮ ಅಹೋಬಲ ಪಂಡಿತರು, ಒಟ್ಟೆ ನಮ್ಮ ಸಂಗೀತ ಪಂಡಿತರೇ ನಾವು ವಿಚಾರ ಮಾಡಿದಾಗ ಅವರೆಲ್ಲ ಹೆಂಗಪ್ಪ ಅಂತಾರೆ, ಸರ್ವಶ್ರೇಷ್ಠ ಸಂಗೀತಗಾರರು, ಚಿಂತನ ಮಂಥನ ಮಾಡೋರು, ಪ್ರಯೋಗ ಮಾಡೋರು, ಹಂಗೆ ಅಜ್ಮಾಸ್ ಮಾತಾಡೋಂಗಿಲ್ಲ. ಅವರು ಎಲ್ಲ ಲೆಕ್ಕ ಹಾಕ್ಯನ ಇಲ್ಲಿ ಸ ಅದ, ಇಲ್ಲಿ ರೇ ಅದ, ರೇಖ ಸೇಕ ಸಕ ಮತ್ತು ರೇಖ ಎಷ್ಟು ಡಿಫ್ರೆನ್ಸ್ ಅದ, ಸ ನಿಂತ್ರ ಗ ಎಷ್ಟು ಡಿಫ್ರೆನ್ಸ್ ಅದ, ಸ ನಿಂತ್ರ ಪ ಎಷ್ಟು ಡಿಫ್ರೆನ್ಸ್ ಅದ, ಎಷ್ಟು ಶ್ರುತಿ ಅವ, ಇವೆಲ್ಲನೂ ಹಂಗೆ ಮಾಡಿಲ್ರಿ. ಇವನ್ನೆಲ್ಲ ಲೆಕ್ಕ ಹಾಕಿ ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ವೀಣಾಗಳ ಮ್ಯಾಗ ಪ್ರಯೋಗ ಮಾಡಿ ಎಲ್ಲರೂ ಸಿದ್ಧಾಂತ ಮಾಡಿದ್ದಾರೆ. ಅದಕ್ಕೆ ಹಿಂಗಾಗಿ ಏನಾಗ್ಯದ ಅಂತಾರೆ ನೋಡ್ರಿ, ಲೆಕ್ಕದಾಗ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ, ಹೌದಾ? ಆ ಹಿನ್ನೆಲೆಯೊಳಗೆ ಪ್ರಾಚೀನ ಕಾಲದಿಂದ ಹಿಡಿದು ಸೂರ್ಯ ಚಂದ್ರ ಮುಳುಗು ತನಕ ನಾವು ವಿಚಾರ ಮಾಡಿದಾಗ ಎಲ್ಲರೂ 22 ಶ್ರುತಿಗಳಿವೆ, ಅಲ್ಲಿ 7 ಶುದ್ಧ ಸ್ವರಗಳಿವೆ ಅಂತೇಳಿ ಎಲ್ಲ ಬುಕ್ಕದಲ್ಲಿ ಓದ್ತಾ ಇದ್ದೇವೆ. ಇವತ್ತಿಗೂ 22 ಶ್ರುತಿ ಬದಲಿ 25 ಶ್ರುತಿ ಅದಾವ. 7 ಶುದ್ಧ ಸ್ವರ ಬಿಟ್ಟು 15 ಶುದ್ಧ ಇಂಥ ಈ ಪ್ರಕಾರ ನಾವು ಎಲ್ಲಿ ಕೇಳೋದೂ ಇಲ್ಲ. ಆ ಹಿನ್ನೆಲೆಯೊಳಗೆ ಈ ನಮ್ಮ ಸಂಗೀತ ಪಾರಿಜಾತ ಅನ್ನುವಂಥ ಈ ಬುಕ್ಕು ಏನಪ್ಪ ಅಂತಾರೆ, ಆಗಿನ ಟೈಮ್ದಾಗ ಭಾಳ ಫೇಮಸ್ ಇರುವಂಥ ಬುಕ್ಕ, ಆಮೇಲೆ ಸಂಗೀತಕ್ಕೆ ದಾರಿದೀಪ ಆಗುವಂಥ ಬುಕ್ಕ. ಇನ್ನು ಸಂಗೀತದ ಬಗ್ಗೆ ಹೆಚ್ಚಿನ ವಿಷಯವನ್ನು ಈತ ಸಂಗೀತ ಪಾರಿಜಾತದಲ್ಲಿ ಬರೆದಿದ್ದಾನೆ ಅಂತ ಹೇಳ್ತಾ ಇಷ್ಟೆಲ್ಲ ವಿಷಯವನ್ನು ವಿದ್ಯಾರ್ಥಿಗಳೇ ನಾನು ನನ್ನ ಪ್ರಕಾರ ತಿಳಿಸಿದ್ದೇನೆ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ. ಅಲ್ಲಿವರೆಗೆ ಅನಂತ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್.